ಇನ್ಸ್ಟಾಗ್ರಾಮ್ ಲವ್ ನಂಬಿ ಗೃಹಿಣಿ ಬದುಕು ಅತಂತ್ರವಾಗಿದೆ. ಗಂಡನಿಂದಲೇ ಮೋಸ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಸೊಳ್ಳಾಪುರ ಗ್ರಾಮದ ರಾಕೇಶ್ ಜೊತೆ ಗದಗ ಜಿಲ್ಲೆಯ ಮಹಲಿಂಗಪುರ ತಾಂಡಾದ ಸಿಂಧು ಎನ್ನುವ ಯುವತಿ ಲವ್ ಮ್ಯಾರೇಜ್ ಆಗಿದ್ರು. ಈಗ ಮಹಿಳೆಗೆ ಒಂದು ಮಗು ಕೂಡ ಇದ್ದು ಬದುಕು ಮಾತ್ರ ಬೀದಿಗೆ ಬಿದ್ದಿದೆ. ಎಚ್.ಡಿ. ಕೋಟೆಯಲ್ಲಿ ಸದ್ಯ ನ್ಯಾಯಕ್ಕಾಗಿ ಅವಳು ಮಗುವಿನೊಂದಿಗೆ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾಳೆ. ನನ್ನ ಹೆಸರು ಸಿಂಧು ಅಂತ. ನಾನು ಗದಗ ಡಿಸ್ಟಿಕ್ದವಳು. ಮಹಲಿಂಗಪುರ ತಾಂಡ ನಂದು. ನಾನು ಸೊಳ್ಳಾಪುರ ಗ್ರಾಮದ ಎಚ್.ಡಿ. ಕೋಟೆ ತಾಲೂಕಿನ ಹುಡುಗನಿಗೆ ನಾನು ಮದುವೆ ಆಗಿದೆ. ರಾಕೇಶ್ ಅನ್ನೋನಿಗೆ ಲವ್ ಮ್ಯಾರೇಜ್ ನಮ್ದು ಆಗಿರೋದು. ಇವಾಗ ನಮ್ಮ ಪ್ರೆಗ್ನೆಂಟ್ ಆದೆ. ನಮ್ಮ ಅಪ್ಪಾಜಿಯವ್ರ ಕಾಲು ಫ್ರ್ಯಾಕ್ಚರ್ ಆಯಿತು. ನಾನು ಮನೆಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಂಗೆ ಗರ್ಭಕೋಶ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬೆಡ್ ರೆಸ್ಟ್ ಮಾಡಬೇಕು ಅಂದಾಗ ನಾನು ಅಲ್ಲೇ ಇದ್ದೆ. ಅವನು ಕೂಡ ಹೇಳ್ದ, ಆಯಿತು ನೀನು ಇರು, ಪಾಪು ಡೆಲಿವರಿ ಆದಮೇಲೆ ನೀನು ಬರ್ತೀಯಂತೆ ಅಂತ ಎಲ್ಲ ಹೇಳ್ತಾರೆ. ಈಗ ನಾನು ಬಂದು ಒಂದು ಸ್ವಲ್ಪ ದಿನ ನಾನು ಅಲ್ಲಿದ್ದೆ. ಇಲ್ಲದೆ ಇರೋ ಟಾರ್ಚರ್ ನನಗೆ ಕೊಡ್ತಿದ್ರು ಅವರು. ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಏನಿಲ್ಲ. ನನ್ನ ಗಂಡ ಗಾಡಿ ತಗೊಂಡು ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಾನು ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡು ಬಂದು ಹಾಕ್ತಿದ್ದೆ ನಾನು. ಅವ್ರು ಹಾಲು ಕೂಡ ತಂದು ಹಾಕ್ತಾ ಇರಲಿಲ್ಲ. ಆ ಥರ ಎಲ್ಲ ಮಾಡ್ತಿದ್ರು. ಇದು ನನ್ನ ಗಂಡನಿಗೂ ಕೂಡ ಇವೆಲ್ಲ ಗೊತ್ತಾದ್ರೂ ನಾನು ಹೋದೆ. ಏನಕ್ಕೆ ಹೋದೆ ನೀನು, ಹಾಗೆ ಹಿಂಗೆ ಅಂತ ನಂಗೆ ಬೈದ ಅವನು. ಆಯಿತು, ನನ್ನ ಗಂಡ ನಂಗೆ ಬೇಕು ಅಂದ್ಬಿಟ್ಟು ಅವ್ನು ನನಗೆ ಬಂದು ಕರ್ಕೊಂಡು ಬಂದ. ಅದು ಮನೆಗೆ ಬರಲಿಲ್ಲ ಅವನು. ಶಿರಟ್ಟಿ ಅನ್ನೋದು ನಮ್ಮ ಊರ ಹತ್ರ ಒಂದು ಊರು, ಅಲ್ಲಿ ಬಂದ. ಅಲ್ಲಿಂದ ನಾನು ಬಂದೆ. ಅವನ ಜೊತೆ ನಾನು ಬಂದೆ ರಿಟರ್ನ್. ಮತ್ತೆ ಇಲ್ಲದೆ ಇರೋ ತೊಂದರೆ ಕೊಟ್ಟರು. ನಿನ್ನ ಕಾಸು ಇಸ್ಕೊಂಬ, ನಿಂಗೆ ರೂಮ್ ಮಾಡ್ಬೇಕಂದ್ರೆ ನಿನ್ನ ಹಂಗೆ ಹಿಂಗೆ. ನನ್ಗೆ ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ನನ್ನ ಪಾಪುಗೆ ಹಾಲು ಕುಡಿಸಿ ಮಲಗಿ ಹೋಗೋ ಅಷ್ಟರಲ್ಲಿ ಅವ್ರು ಊಟ ಮಾಡಿ ತಿಂದು ತೊಳೆದಿರ್ತಿದ್ರು ಅವ್ರು ಮಾಡಿಕೊಂಡು. ನಾನು ಮಾಡಿದ್ದು ಅವ್ರು ತಿಂತಾ ಇರಲಿಲ್ಲ. ಹಾಗೆಲ್ಲ ಮಾಡ್ತಿದ್ರು. ಇವಾಗ ನನಗೆ ಆಯಿತು, ಏನಾದರೂ ಆಗಲಿ ಅಂದ್ಬಿಟ್ಟು ಇವಾಗ ನಾನಾಗೆ ಇಲ್ಲಿ ಬಂದಿದ್ದೀನಿ. ಅವ್ನು ಹೇಳ್ದ, ಇಲ್ಲಿ ಅದೇ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನೀನು ಬಾ. ಇವಾಗ ನನ್ನ ಹತ್ರನೂ ದುಡ್ಡು ಅದು ಏನು ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ದ. ನಾನು ಬಂದೆ. ನಾನು ಅಲ್ಲೇ ಇದ್ದಾಗ ನಮ್ಮ ಮಮ್ಮಿ ಅಪ್ಪ ಅವ್ರ ಊರಲ್ಲೇ ಇದ್ದಾಗ, ರೂಮ್ ಮಾಡ್ಬೇಕಂದ್ರೆ ನೀನು 5 ಲಕ್ಷ ಇಸ್ಕೊಂಬ, 2 ಲಕ್ಷ ಇಸ್ಕೊಂಬ ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲು ಮುರಿದೈತೆ. ಅವ್ರು ಡ್ಯೂಟಿಗೂ ಹೋಗ್ತಾ ಇಲ್ಲ. KSRTC ಅವರು ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. 1 ರೂಪಾಯಿ ಇಲ್ಲ. 2,000 ರೂಪಾಯಿ ನಮ್ಮ ಅಪ್ಪಾಜಿಯವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಬಂದವ್ರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸರು ಎಲ್ಲರೂ ಕಾಲ್ ಮಾಡ್ತವ್ರೆ. ಅವ್ನು ಕಾಲು ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. 1 ತಿಂಗಳದ ಹಿಂದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲಿ. ಅವನಿಗೆ ಕರೆಸ್ಬಿಟ್ಟು ಮಾತಾಡಿದ್ರು ಪೊಲೀಸರು ಎಲ್ಲರೂ. ನಾನು ಆಯಿತು ಸರ್, ಮನೆ ರೂಮ್ ಮಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ರೂಮು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪೊಲೀಸರು ಕಾಲ್ ಮಾಡ್ತವ್ರೆ, ಎಲ್ಲರೂ ಕಾಲ್ ಮಾಡ್ತವ್ರೆ. ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ನಾನು ಬಂದಿಲ್ಲಿ ಬೀದಿಯಲ್ಲಿ ಇದ್ದೀನಿ. ನಾನು ಡ್ಯೂಟಿ ಇದೆ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ನಾನು ತಮಿಳ್ನಾಡಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತವ್ರೆ. ಹೊರತು ನೀನು ಎಲ್ಲಿದೆಯಾ, ಪಾಪಕ್ಕೆ ತಗೊಂಡು ಏನು ಊಟ ಮಾಡಿದೆ, ಎಲ್ಲಿದೆಯಾ, ನಿನ್ನ ಮನೆಗೆ ಬಾ ಅಂತ ನಂಗೆ ಹೇಳ್ತಾ ಇಲ್ಲ. ಇವಾಗ ಅವ್ರ ಮನೆಗೆ ನಾವು ಹೋಗಿದ್ವಿ. ಅವ್ರ ಮನೆಗೆ ಹೋದಾಗ ಅವ್ರು ಏನಂತವ್ರೆ, ನಿಮ್ಮ ಅಮ್ಮ ಅಪ್ಪ ಅವರು ಎಲ್ಲರೂ ಹೋಗ್ಲಿ, ನೀನು ಒಬ್ಬಳೇ ಇರು. ಮಮ್ಮಿ ಅವರು ಅಷ್ಟೇ ನನ್ನ ಜೊತೆ ಬಂದಿರೋದು. ಅವ್ರು ಹೋಗ್ಲಿ, ನೀನಿರು, ನೀನಿದ್ರೆ ಇರು, ಇಲ್ಲ ನೀನು ಹೋಗು. ನಮ್ಮ ಅಪ್ಪಾಜಿ ಅವ್ರು ನಿನ್ಗೆ ಇಲ್ಲಿ ಇರಕ್ಕೆ ಬಿಡಲ್ಲ, ನೀನು ಹೋಗ್ಬಿಡು ಸುಮ್ಮನೆ, ನಾನು ಬರುವಾಗ ನೀನು ಬರ್ತೀಯಂತೆ. ಇವಾಗೆಲ್ಲ ಇಲ್ಲಿ ಬೇಡ ಹಂಗೆಲ್ಲ ಮಾತಾಡ್ತವ್ರೆ. ನನ್ಗೇನಿಲ್ಲ, ನಂಗೆ ನ್ಯಾಯ ಬೇಕಷ್ಟೇ. ನನ್ನ ಗಂಡ ನನಗೆ ಬೇಕಷ್ಟೇ. ಯಾಕಂದ್ರೆ ಈಗ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು. ನಾನು ಎಲ್ಲಂತ ಹೋಗಿ ಜೀವನ ಮಾಡಬೇಕು? ಅದೇ ನನ್ಗೇನು ಕೇಳ್ತಾ ಇಲ್ಲ. ಅವ್ನು ಎಲ್ಲಿರಿಸ್ತಾನೋ ಅಲ್ಲೇ ನಾನು ಇರಕ್ಕೆ ರೆಡಿ. ನನ್ನ ಗಂಡ ನಂಗೆ ಬೇಕಷ್ಟೇ, ಬಿಟ್ರೆ ನಂಗೆ ಏನು ಬೇಡ. ನಂಗೆ ನ್ಯಾಯ ಬೇಕು. ಅವರು ಏನಂತವ್ರೆ, ಈ ಮನೇಲಿ ಅವ್ರಿಗೆ ಇಟ್ಕೊಳಕ್ ಕೊಡಲ್ಲ ನಾವು, ಹಂಗೆಲ್ಲ ಮಾತಾಡ್ತವ್ರೆ. ಇವಾಗ ಮನೆಗೆ ಹೋದಾಗ ಅವರು ಇಡೀ ಕುಟುಂಬದವರು ನನ್ಗೆ ಹೋಗಿ ಸೇರ್ಬಿಟ್ಟು ಎಲ್ಲರೂ ಒಂದ್ ಕಡೆ ಏನೇನೋ ಯಾರಿಗೆ ಏನ್ ತಿಳಿಯತ್ತೋ ಅದೇ ಮಾತಾಡ್ತವ್ರೆ. ಮನೆಗೆ ಬೇರೆ ಬೀಗ ಹಾಕವ್ರೆ, ಹೊರಗೆ ಕೂರ್ಸಿದ್ರು ನಮ್ಗೆ. ಅಲ್ಲಿ ಹೋಗೋರು ಎಲ್ರು ನಿಮ್ಮ ಮನೆಗೆ ಬಂದ್ ಮಾತಾಡೋಣ ಬನ್ನಿ ಅಂದ್ರೆ, ನಾವು ಮನೆಗೆ ಬಿಡಲ್ಲ, ಇಲ್ಲೇ ಕೂತ್ಕೊಳ್ಳಿ ಅಂದ್ರು. ಮನೆಗೆ ಹೋಗಿ ಬಿಡ್ಲಿಲ್ಲ, ಮನೆ ಒಳಗೆ ಹೋಗಕ್ಕೂ. ಒಟ್ಟಾರೆಯಾಗಿ ಪ್ರೀತಿ ಪ್ರೇಮ ಅಂತ ಹೋದವಳು ಈಗ ಮಗುವಿನೊಂದಿಗೆ ಪ್ರತಿಭಟನೆ ನಡೆಸುವ ದುಸ್ಥಿತಿ ಎದುರಾಗಿದೆ. ರೈಸ್ ಆಫ್ ನ್ಯೂಸ್, ಗದಗ.